ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 29ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಎಕ್ಸ್ ಮತ್ತು ವಾಯ್ ಕೋನಗಳ ಅಳತೆಯ ಮೊತ್ತವು. ಸೊ ಇಲ್ಲಿ ಚಿತ್ರವನ್ನ ಗಮನಿಸಿ. ಹಾಗೆ ಇಲ್ಲಿ ಆಯ್ಕೆ ಏನಿದೆ, 100 ಡಿಗ್ರಿ, ಎ 100 ಡಿಗ್ರಿ ಇದೆ, ಬಿ 180 ಡಿಗ್ರಿ, ಸಿ 360 ಡಿಗ್ರಿ, ಡಿ 540 ಡಿಗ್ರಿ. ಸೊ ಇಲ್ಲಿ ಕೋನ ಎಒಸಿ ಮತ್ತು ಕೋನ ಡಿಒಬಿ ಏನ್ ಹೇಳಿ ಶೃಂಗಾಭಿಮುಖ ಕೋನಗಳು. ಸೊ ಇವುಗಳು ಸಮನಾಗಿರುತ್ತೆ. ಸೊ ಹಾಗಾಗಿ ಕೋನ ಎಒಸಿ 80 ಡಿಗ್ರಿ ಇದ್ರೆ ಕೋನ ಡಿಒಬಿ ಕೂಡ 80 ಡಿಗ್ರಿನೇ ಆಗಿರುತ್ತೆ. ಹಾಗಾಗಿ ಇದೆರಡು ಸಮ, ಅಂದ್ರೆ ಎಕ್ಸ್ 80 ಡಿಗ್ರಿ ಬಂದಿದೆ. ಸೊ ಇಲ್ಲಿ ಡಿಒಬಿ, ಕೋನ ಡಿಒಬಿ ಪ್ಲಸ್ ಕೋನ ಸಿಒಬಿ, ಸೊ ಇವು ಪಾರ್ಶ್ವ ಕೋನಗಳು, ಸರಳ ಯುಗ್ಮ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಏನಾಗತ್ತೆ, ಇವುಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಕೋನ ಎಕ್ಸ್ ಪ್ಲಸ್ ಕೋನ ವಾಯ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಎಷ್ಟು 80 ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ವಾಯ್ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 80 ಡಿಗ್ರಿ. ಸೊ ವಾಯ್ ಈಸ್ ಈಕ್ವಲ್ ಟು 100 ಡಿಗ್ರಿ ಬರುತ್ತೆ. ಓಕೆ, ಸೊ ಹಾಗಾಗಿ ಇದು 100 ಡಿಗ್ರಿ ಆಗುತ್ತೆ. ಸೊ ಇವುಗಳ ಮೊತ್ತ ಏನಿರುತ್ತೆ ಹೇಳಿ 180 ಡಿಗ್ರಿನೇ ಆಗಿರುತ್ತೆ, ಯಾಕಂದ್ರೆ ಇವು ಪಾರ್ಶ್ವ ಕೋನಗಳಾಗಿರೋದ್ರಿಂದ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಸಪರೇಟ್ ಆಗಿ ಎಕ್ಸ್ ಮತ್ತು ವಾಯ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳಿದ್ರೆ ನೀವು ಸಪರೇಟ್ ಆಗಿ ಎಕ್ಸ್ ಮತ್ತು ವಾಯ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ನಿಮ್ಗೆ ಸಾಮಾನ್ಯವಾಗಿ ಎಕ್ಸ್ ಮತ್ತು ವಾಯ್ ಅನ್ನ ಗಮನಿಸಿದಾಗ ಗೊತ್ತಾಗ್ಬಿಡುತ್ತೆ ಇದು ಎರಡು ಪಾರ್ಶ್ವ ಕೋನಗಳು, ಅಂದ್ರೆ ಸರಳ ಯುಗ್ಮ ಕೋನಗಳಂತ. ಸೊ ಅಂದ್ರೆ ಸಾಮಾನ್ಯ ಬಾಹು, ಸಾಮಾನ್ಯ ಕಿರಣ ಓಬಿಯಿಂದ ಉಂಟಾಗಿರುವಂತಹ ಕೋನ. ಸೊ ಹಾಗಾಗಿ ಇವುಗಳ ಮೊತ್ತ ಏನಿರುತ್ತೆ ಹೇಳಿ ಯಾವಾಗ್ಲೂ 180 ಡಿಗ್ರಿನೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆಯ್ಕೆ ಬಿ ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು.